ಹಾಯ್ ಹೆಲೋ ಮಕ್ಕಳೇ, ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳು ಈಗಾಗಲೇ ತಾವು ನವೋದಯ ಪ್ರವೇಶ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಿ ತಯಾರಿಯನ್ನು ನಡೆಸ್ತಾ ಇರ್ತಾರೆ. ಈಗ ಇದೇ ಬರುವ ಜನವರಿ 20ರಂದು ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ನಡೀತಾ ಇದೆ. ಹಾಗಾಗಿ ನೀವು ಯಾವ ಥರ ಪ್ರಶ್ನೆಗಳಿಗೆ ಉತ್ತರಿಸಬೇಕು, ಹಾಗೆ ಹೇಗೆ ಉತ್ತರಿಸಬೇಕು, OMR ಶೀಟ್ ಅಂದ್ರೇನು ಎನ್ನುವುದನ್ನು ಈ ಒಂದು ವಿಡಿಯೋದಲ್ಲಿ ತಮಗೆ ತಿಳಿಸ್ತೀನಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ನಿಮಗೆ ಅಲ್ಲಿ ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ OMR ಶೀಟ್ ಅಂತ ಒಂದು ಆನ್ಸರ್ ಶೀಟನ್ನು ಕೊಡ್ತಾರೆ. ನೀವು ಅದರೊಳಗೆ ನಿಮ್ಮ ಉತ್ತರಗಳನ್ನು ಫಿಲಪ್ ಮಾಡಬೇಕು. ಯಾವ ಥರ ಇರುತ್ತೆ ಅಂತ ನೋಡೋಣ. ಅದು ಇಲ್ಲಿ ನೋಡಿ, ಇಲ್ಲಿ ನಿಮಗೆ OMR ಶೀಟ್ ಕೊಟ್ಟಾಗ ಈ ಥರ ಇರ್ತದೆ. ಫಸ್ಟಿಗೆ ನಿಮಗೆ ಇಲ್ಲಿ ರೋಲ್ ನಂಬರ್ ಅಂತ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಹೌದಾ. ಇಲ್ಲಿ ನಿಮ್ಮ ಒಂದು ರೋಲ್ ನಂಬರನ್ನು ಬರೀಬೇಕು. ಎಲ್ಲಿ ಬರೀಬೇಕು ರೋಲ್ ನಂಬರ್? ನಿಮ್ಮ ಒಂದು ಅಡ್ಮಿಷನ್ ಟಿಕೆಟ್ನಲ್ಲಿ ನಿಮ್ಮ ಒಂದು ರೋಲ್ ನಂಬರ್ ಇರ್ತದೆ, ಆ ರೋಲ್ ನಂಬರನ್ನ ಬರೀಬೇಕು. 1 2 3 4 5 6 7 ಅಂದರೆ 7 ಸಂಖ್ಯೆಯ ನಿಮ್ಮ ಒಂದು ರೋಲ್ ನಂಬರನ್ನು ಈ ಬಾಕ್ಸ್ಗಳಲ್ಲಿ ಸರಿಯಾಗಿ ಮಧ್ಯದಲ್ಲಿ ಬರೀಬೇಕು. ಈ ಥರ ಮಧ್ಯದಲ್ಲಿ ಬರೀಬೇಕು. ನೆಕ್ಸ್ಟ್ ಮುಂದೆ ಇದಾದಮೇಲೆ ಮುಂದೆ ನೋಡಿ, ನೆಕ್ಸ್ಟ್ ನೇಮ್ ಆಫ್ ದ ಕ್ಯಾಂಡಿಡೇಟ್ ಇನ್ ಕ್ಯಾಪಿಟಲ್ ಲೆಟರ್ಸ್ ಅಂತ ಇದೆ. ನಿಮ್ಮ ಹೆಸರನ್ನು ನೀವು ಕ್ಯಾಪಿಟಲ್ ಅಕ್ಷರಗಳಲ್ಲಿ, ಅಂದರೆ ಕ್ಯಾಪಿಟಲ್ ಅಕ್ಷರದಲ್ಲಿ ನೀವು ಇಲ್ಲಿ ಈ ಬಾಕ್ಸ್ನೊಳಗೆ ತುಂಬಬೇಕು. ಇಲ್ಲಿ ನಿಮ್ಮ ಹೆಸರನ್ನು ಒಂದು ಕ್ಯಾಪಿಟಲ್ ಅಕ್ಷರಗಳಲ್ಲಿ, ಉದಾಹರಣೆಗೆ ಹೇಗೆ ರಾಜು ಅಂತ ಇದ್ದರೆ RAJU, ಈ ಥರ ಒಂದು ಎಕ್ಸಾಂಪಲ್ ಇದು. ರಾಜು ಈ ಥರ ಅಂದರೆ ಒಟ್ಟು ನಿಮ್ಮ ಹೆಸರನ್ನು ಕ್ಯಾಪಿಟಲ್ ಅಕ್ಷರಗಳಲ್ಲಿ ಫಿಲಪ್ ಮಾಡಬೇಕು. ಹಾಗೆ ಮುಂದೆ ಬಂದು ಫಾದರ್ಸ್ ನೇಮ್ ಅಂತ ಇದೆ ಇನ್ ಕ್ಯಾಪಿಟಲ್ ಲೆಟರ್ಸ್. ಇದು ಸಹ ನಿಮ್ಮ ತಂದೆಯ ಹೆಸರನ್ನು ನೀವು ಇಲ್ಲಿ ಕ್ಯಾಪಿಟಲಲ್ಲಿ ಬರೀಬೇಕು. ಇಲ್ಲೊಂದು ಬಾಕ್ಸನ್ನು ಕೊಟ್ಟಿದ್ದಾರೆ. ಈ ಬಾಕ್ಸ್ನೊಳಗೆ ಎಲ್ಲ ಅಕ್ಷರಗಳು ಸಹ ಏನಾಗಿರಬೇಕು, ಕ್ಯಾಪಿಟಲ್ನಲ್ಲಿ ಫಿಲಪ್ ಆಗಿರಬೇಕು. ಅಂದರೆ ಕ್ಯಾಪಿಟಲ್ ಅಕ್ಷರದಲ್ಲಿ ಎಲ್ಲ ಅಕ್ಷರವನ್ನು ಬರೀಬೇಕು. ನೆಕ್ಸ್ಟ್ ಮುಂದೆ ಹೋಗ್ತಾಗೆ ನೋಡಿರಿ ಈ ಥರ ಇದೆ. ಎಕ್ಸಾಂಪಲ್ ಹೌ ಟು ಫಿಲ್ ಆ್ಯಂಡ್ ಮಾರ್ಕ್ ಆನ್ ಸೈಡ್ 2 ಅಂದರೆ ಎರಡನೇ ನೀವು ಪೇಜ್ನಲ್ಲಿ ಯಾವ ಥರ ತುಂಬಬೇಕು ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ರೂಲ್ ನಂಬರ್ ಅಂತ ಇದೆ. ನಿಮ್ಮ ಒಂದು ರೂಲ್ ನಂಬರ್ನಲ್ಲಿ ಬರೀಬೇಕು. ಇಲ್ಲಿ ಶೇಡ್ ಮಾಡಬೇಕು. ಶೇಡ್ ಅಂದರೆ ಯಾವ ಥರ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ, ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ. 1732172 ಅಂತ ಇದೆ, ಹೌದಾ. ಇಲ್ಲಿ 1 ಅಂತ ಇದ್ದಾಗ ಕೆಳಗಡೆ 1 ಅಂತ ಇದೆಯಲ್ಲ, ಅಲ್ಲಿ ಪೂರ್ತಿಯಾಗಿ ಶೇಡ್ ಮಾಡಬೇಕು. ಈ ಥರ ಪೂರ್ತಿಯಾಗಿ ಕಂಪ್ಲೀಟಾಗಿ ಶೇಡ್ ಮಾಡಬೇಕು. ಹಾಗೆ ನೆಕ್ಸ್ಟ್ 7 ಅಂತ ಇದೆ. ಇಲ್ಲಿ ಕೆಳಗಡೆ ನೋಡಿರಿ 7 ಎಲ್ಲಿದೆ, ನೆಕ್ಸ್ಟ್ ಇಲ್ಲಿದೆ ನೋಡಿರಿ 7. ಈ ಥರವನ್ನು ಕಂಪ್ಲೀಟಾಗಿ ಶೇಡ್ ಮಾಡಬೇಕು. ಇದು ಎಕ್ಸಾಂಪಲ್. ಇಲ್ಲಿ ನೀವು ಎಕ್ಸಾಮ್ನಲ್ಲಿ ಇಲ್ಲಿ ಏನು ಮಾಡಲಿಕ್ಕೆ ಹೋಗಬಾರ್ದು. ಇದು ಜಸ್ಟ್ ಎಕ್ಸಾಂಪಲ್ ಹೇಳ್ತಾ ಇದ್ದಾರೆ. ಹಿಂಗೆ ನೀವು ಎಲ್ಲಿ ಬರೀಬೇಕು ಅಂತ ಹೇಳ್ತೀನಿ ಅದನ್ನ. ಹಾಗೆ ಇಲ್ಲಿ ರೂಲ್ ನಂಬರ್ ಅಂತ ಬರೀಬೇಕು. ಮೇನ್ ಟೆಕ್ಸ್ಟ್ ಬುಕ್ಲೆಟ್ ನಂಬರ್ ಅಂದರೆ ನಿಮಗೆ ಒಂದು ಕ್ವಶನ್ ಪೇಪರ್ನ ಕೊಟ್ಟಿರ್ತಾರೆ. ಆ ಕ್ವಶನ್ ಪೇಪರ್ ಮೇಲೆ ನಂಬರ್ ಇರುತ್ತೆ, ಅದನ್ನು ಎಲ್ಲಿ ಫಿಲಪ್ ಮಾಡಬೇಕು, ಇಲ್ಲಿ ನೋಡಿರಿ ಇಲ್ಲಿ ಫಿಲಪ್ ಮಾಡಬೇಕು. ಇಲ್ಲಿ ಮೇನ್ ಟೆಸ್ಟ್ ಬುಕ್ಲೆಟ್ ನಂಬರ್ ಅಂತ ಇದೆ. ನಿಮ್ಮದು ಎಕ್ಸಾಮ್ ಹಾಲಲ್ಲಿ ನಿಮಗೆ ಪ್ರಶ್ನೆ ಪತ್ರಿಕೆ ಕೊಟ್ಟ ಮೇಲೆ ಅದ್ರ ಮೇಲೆ ಒಂದು ನಂಬರ್ ಇರುತ್ತೆ. ಆ ನಂಬರನ್ನು ಈ ಎರಡನೇ ಇದರೊಳಗೆ ಫಿಲಪ್ ಮಾಡಬೇಕು. ಎರಡನೇ ಕಾಲಮಲ್ಲಿ ಫಿಲಪ್ ಮಾಡಬೇಕು. ನೆಕ್ಸ್ಟ್ ಇದನ್ನೆಲ್ಲ ಯಾರು ಇಲ್ಲೆಲ್ಲ ಏನೂ ಮುಟ್ಟುವಂಗಿಲ್ಲ, ಇದನ್ನೆಲ್ಲ ಅವರೇ ಮಾಡ್ತಾರೆ. ಯಾರು ಎಕ್ಸಾಮ್ ಸೂಪರ್ವೈಸರ್ ಅದನ್ನ ಮಾಡ್ತಾರೆ. ನೆಕ್ಸ್ಟ್ ನೋಡಿ, ಮುಂದೆ ನೋಡ್ತಾ ಹೋದಾಗೆ ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ. ಇಲ್ಲಿ ನೋಡಿರಿ, ನೀವು ಯಾವ ಥರ ಅಲ್ಲಿ OMRನ ಶೇಡ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಇದನ್ನು ನೀವು ಯಾವುದೇ ಕಾರಣಕ್ಕೂ 2 ಆನ್ಸರನ್ನು ನೀವು ಶೇಡ್ ಮಾಡುವಂಗಿಲ್ಲ. ಇಲ್ಲಿ ನೋಡಿರಿ A ಮತ್ತು B ಅಂತ 2 ಇದಕ್ಕೆ ಶೇಡನ್ನು ಮಾಡಿದ್ದಾರೆ. ಅದು ಮಾಡಿದ್ರೆ ನಿಮ್ಮದು ಮಾರ್ಕ್ಸ್ ಕೌಂಟ್ ಆಗಲ್ಲ. ಹಾಗೆ ಇನ್ನು ಕೆಲವರು ಈ ಥರ ಒಂದು ಚಿಕ್ಕ ಟಿಕ್ಕನ್ನು ಹಾಕಿದ್ದಾರೆ, 2 ಕಡೆ ಮಾರ್ಕ್ ಮಾಡಿದ್ದಾರೆ. ಇದು ಆಗೋದಿಲ್ಲ. ಯಾವುದೇ ಕಾರಣಕ್ಕೂ ಈ ಥರ ಹೀಗೆ ಹಾಕಬಾರ್ದು. ಕೆಲವರು ರೈಟ್ ಮಾರ್ಕನ್ನು ಹಾಕ್ತಾರೆ, ರೈಟ್ ಮಾರ್ಕ್ ಹಾಕಬಾರ್ದು. ಕೆಲವರು ಏನು ಮಾಡ್ತಾರೆ, ಅರ್ಧ ಒಂದು ಇದನ್ನು ರೌಂಡನ್ನು ಫಿಲಪ್ ಮಾಡ್ತಾರೆ. ಯಾವ ಥರ ಇಲ್ಲಿ ನೋಡಿ ಅರ್ಧ ಮಾಡಿದ್ದಾರೆ ನೋಡಿರಿ, ಇದು ರಾಂಗ್ ಆಗ್ತದೆ. ಹೀಗೆಲ್ಲ ಮಾಡಿದ್ರೆ ನಿಮಗೇನಾಗ್ತದೆ, ಕಂಪ್ಯೂಟ್ರಲ್ಲಿ ಸ್ಕ್ಯಾನ್ ಆಗೋದಿಲ್ಲ. ನೆಕ್ಸ್ಟ್ ನೋಡಿ, ಹಾಗಿದ್ರೆ ಕರೆಕ್ಟ್ ಯಾವುದು ಮೆಥಡ್ ಯಾವುದು, ಇಲ್ಲಿ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿದ್ದಾರೆ ನೋಡಿರಿ. ಇದು ಕರೆಕ್ಟ್ ಸರಿಯಾದ ವಿಧಾನ. ನೀವು ಸರಿಯಾಗಿ ಇದನ್ನು ಫಿಲಪ್ ಮಾಡಬೇಕು. ಈ ಥರ ನೋಡಿ ಇದನ್ನು ಫಿಲಪ್ ಮಾಡಬೇಕು. ಆವಾಗ ಕಂಪ್ಯೂಟ್ರಲ್ಲಿ ಸ್ಕ್ಯಾನ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಒಂದೇ ಪ್ರಶ್ನೆಗೆ ಎರಡು ಸಲ ನೀವು ಮಾರ್ಕನ್ನು ಮಾಡಲಿಕ್ಕೆ ಹೋಗಬೇಡಿ, ಒಂದೇ ಮಾಡಿ. ನೆಕ್ಸ್ಟ್ ಮುಂದೆ ನೋಡ್ತಾ ಹೋಗಿ. ನೆಕ್ಸ್ಟ್ ನೋಡಿ, ಇಲ್ಲಿ ಇನ್ ಯುವರ್ ರೆಸ್ಪಾಂಡೆಂಟ್ ಕ್ವಶನ್ ನಂಬರ್ ಸೀರೀಸ್ ಅಂತ ಇದೆ. ನಿಮಗೆ ಯಾವ ಸೀರೀಸ್ ಸಿಕ್ಕಿದೆ ಅಂತ ನೋಡಬೇಕು. ಅಲ್ಲಿ ABCD ಅಂತಂತೇಳಿ ಅಂದರೆ ನಿಮ್ಮ ಬುಕ್ಲೆಟ್ ಯಾವ ಸೀರೀಸ್ನಲ್ಲಿದೆ. ಅಂದರೆ ನಿಮ್ಮ ಕ್ವಶನ್ ಪೇಪರ್ A ಸೀರೀಸ್ ಅದ, B ಸೀರೀಸ್ ದ, C ನ, D ನ,
ನಿಮಗೇನಾದ್ರು ಗೊಂದಲಗಳಾದರೆ ಅಲ್ಲಿ ಸೂಪರ್ವೈಸರ್ಗಳಿರ್ತಾರೆ, ಅವ್ರನ್ನೆಲ್ಲ ಕೇಳಿ ತುಂಬಿ. ಯಾಕಂದರೆ ಯಾವುದೇ ಕಾರಣಕ್ಕೆ ಇಲ್ಲಿ ಚಿತ್ಕಾಟನ ಮಾಡಲಿಕ್ಕೆ ಹೋಗಬೇಡಿ. ಇಲ್ಲಿ ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ ಹೆಂಗೆ, ಹೌದಾ. ನೆಕ್ಸ್ಟ್ ನೋಡಿ, ಈಗ ಇಲ್ಲಿ ನೀವು ತುಂಬಬೇಕಾಗಿದೆ ನೋಡಿರಿ, ಟು ಫಿಲ್ಡ್ ಬೈ ದ ಕ್ಯಾಂಡಿಡೇಟ್ ಅಂದರೆ ನೀವೇ ತುಂಬಬೇಕಾಗಿದೆ. ಇಲ್ಲಿ ನೀವೇನೇನು ತುಂಬಬೇಕು ಅಂತ ನೋಡಿ, ಆಗಲೇ ಹೇಳಿದಾಗೆ ರೋಲ್ ನಂಬರ್ನ ತುಂಬಬೇಕಿಲ್ಲ ನೀವು. ನಿಮ್ಮ ಒಂದು ಅಡ್ಮಿಷನ್ ಟಿಕೆಟ್ನಲ್ಲಿರುವಂಥ ಒಂದು ರೋಲ್ ನಂಬರನ್ನು ಇಲ್ಲಿ ಬರೀಬೇಕು. ಇಲ್ಲಿ ಬರೆದು ಕೆಳಗಡೆ ಇಲ್ಲಿ 1 ಅಂತ ಬರೆದ್ರೆ ಕೆಳಗಡೆ 1 ಇದಕ್ಕೆ ಶೇಡನ್ನು ಮಾಡಬೇಕು. ಸರಿಯಾಗಿ ತುಂಬಬೇಕು, ಯಾವುದೇ ಕಾರಣಕ್ಕೂ ಚಿತ್ಕಾಟ್ ಮಾಡಬಾರ್ದು. ಹಾಗೆ ಮೇನ್ ಟೆಸ್ಟ್ ಬುಕ್ಲೆಟ್ ನಂಬರ್ ಅಂತ ಇದೆ, ಅಂದರೆ ನಿಮಗೆ ಒಂದು ಕೊಟ್ಟಂತಹ ಪ್ರಶ್ನೆ ಪತ್ರಿಕೆಯ ಒಂದು ಬುಕ್ಲೆಟ್ ನಂಬರನ್ನು ನೀವು ಇಲ್ಲಿ ಫಿಲಪ್ ಮಾಡಬೇಕು. ಈ ಒಂದು ಜಾಗದಲ್ಲಿ ಫಿಲಪ್ ಮಾಡಬೇಕು. ನೆಕ್ಸ್ಟ್ ಇಲ್ಲೇನಿದೆ, ಈ ಕಡೆ ಏನಿದೆ, ಇದನ್ನೆಲ್ಲ ಯಾರು ಎಕ್ಸಾಮ್ ಸೂಪರ್ವೈಸರ್ಗಳು ತುಂಬ್ತಾರೆ. ಈ ಕಡೆದು ಏನಿದೆ ನೋಡಿರಿ, ಈ ಕಡೆದು ಟು ಫಿಲ್ಡ್ ಬೈ ದ ಇನ್ವೆಲಿಗೇಟರ್ ಅಂತ ಇದೆ ನೋಡಿರಿ. ರೋಲ್ ನಂಬರು, ಮೇನ್ ಟೆಕ್ಸ್ಟ್ ಬುಕ್ಲೆಟ್ ನಂಬರ್, ಸ್ಟೇಟ್, ಡಿಸ್ಟ್ರಿಕ್ಟ್, ಬ್ಲಾಕ್, ಸೆಂಟರ್ ಅಂತ ಇದೆ. ಇದನ್ನ ಯಾವುದೇ ಕಾರಣಕ್ಕೂ ನೀವು ತುಂಬಲಿಕ್ಕೆ ಹೋಗ್ಬಿಡಿ. ಇದನ್ನ ನಿಮ್ಮ ಎಕ್ಸಾಮ್ ಸೂಪರ್ವೈಸರ್ ಅದನ್ನು ತುಂಬ್ತಾರೆ. ನೀವು ತುಂಬಬೇಕಾಗಿದ್ದು ಈ ಕಡೆ ರೋಲ್ ನಂಬರ್ ಮತ್ತು ಮೇನ್ ಟೆಕ್ಸ್ಟ್ ಬುಕ್ಲೆಟ್ ನಂಬರ್ ಅಂತ ಇದೆಯಲ್ಲ, ಈ ಕಡೆ ಇದನ್ನೆರಡು ಫಿಲಪ್ ಮಾಡಿ. ನೆಕ್ಸ್ಟ್ ನೋಡಿ, ಈಗ ಆನ್ಸರ್ಸನ್ನು ನೀವೇನು ಮಾಡ್ತಾ ಹೋಗ್ಬೇಕು, ಇಲ್ಲಿ ಬರಿತಾ ಹೋಗ್ಬೇಕಂದ್ರೆ 1ನೇ ಪ್ರಶ್ನೆಗೆ ನಿಮ್ಮ ಉತ್ತರ ಎನ, ಬಿನ, ಸಿನ, ಡಿನ ಅಂತ ನೀವು ಆಗಲೇ ಹೇಳಿದಾಗೆ ಅದನ್ನು ಕಂಪ್ಲೀಟಾಗಿ ಶೇಡ್ ಮಾಡೋದ್ರ ಮೂಲಕ ನೀವು ಬರೀಬೇಕು. ಯಾವುದೇ ಕಾರಣಕ್ಕೂ ನೀವು ಯಾವುದೇ ಪ್ರಶ್ನೆಯನ್ನು ಬಿಡಬೇಡಿ. ನಿಮಗೆ ಅತಿ ಸಂಭವನೀಯ ಪ್ರಶ್ನೆಯನ್ನು ನೀವು ಸಾಧ್ಯವಾದಷ್ಟು ನಿಮ್ಗೆ ಕೊನೆಯ ಮೂಮೆಂಟಲ್ಲಿ ಗೊತ್ತೇ ಆಗಿಲ್ಲಪ್ಪ ಅಂದ್ರೆ ನಿಮ್ಗೆ ಅತಿ ಸಂಭವನೀಯ ಯಾವುದು ಅನಿಸ್ಬೋದು ಅದನ್ನು ನೀವು ಟಿಕ್ ಮಾಡಿ ಬನ್ನಿ. ಯಾವುದೇ ಕಾರಣಕ್ಕೂ ಯಾವುದೇ ಪ್ರಶ್ನೆಯನ್ನು ಬಿಡಬೇಡಿ. 80ಕ್ಕೆ 80 ಪ್ರಶ್ನೆಗಳನ್ನು ಉತ್ತರಿಸಿ. ಹಾಗೆ ಇದಕ್ಕೆ ಯಾವುದೇ ಥರ ನೆಗೆಟಿವ್ ಅಂಕಗಳು ಇರೋದಿಲ್ಲ, ಅಂದರೆ ನೆಗೆಟಿವ್ ಅಂಕಗಳು ಇರೋದಿಲ್ಲ. ಇದು ನೋಡಿ, ನೆಕ್ಸ್ಟ್ 20 ಸರಿಯಾಗಿ ನಿಮ್ಗೆ ಟೈಮ್ ಇತ್ತಂದರೆ ನೀವೇನು ಮಾಡಿರಿ, ಇನ್ನೊಮ್ಮೆ ಸರಿಯಾಗಿ ಅದನ್ನು OMR ಫಿಲಪ್ ಆದಮೇಲೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಿದ್ನೋ ಇಲ್ಲೋ, ಅದು ಯಾವುದಾದ್ರು ಬಿಟ್ಟು ಹೋಗಿದೆಯೋ ಇಲ್ಲ, ಸರಿಯಾಗಿ ಇನ್ನೊಮ್ಮೆ ಚೆಕ್ ಮಾಡ್ಕೊಂಡು ನೀವು ಚೆಕ್ ಮಾಡ್ಕೊಳ್ಳಿ. ಈಗ ಟೋಟಲಾಗಿ ನಿಮ್ಗೆ ಗೊತ್ತಿದೆ 80 ಪ್ರಶ್ನೆಗಳಿರ್ತವೆ. ಇದರೊಳಗೆ ಮಾನಸಿಕ ಸಾಮರ್ಥ್ಯ, ಹಾಗೆ ಅಂಕಗಣಿತ, ಹಾಗೆ ಗದ್ಯ ಭಾಗ. ಮಾನಸಿಕ ಸಾಮರ್ಥ್ಯದ ಮೆಂಟಲ್ ಎಬಿಲಿಟಿ ಟು 40 ಕ್ವಶನ್ಸ್, ಮತ್ತು ಮ್ಯಾಥ್ಸ್ 20 ಕ್ವಶನ್ಸ್, ಮತ್ತು ಇದು ಪ್ಯಾಸೇಜ್ 20 ಕ್ವಶನ್ಸ್. ಟೋಟಲ್ 80 ಕ್ವಶನ್ಸ್ ಇರ್ತವೆ, 80 ಕ್ವಶನ್ಸ್ಗಳು ಇರ್ತವೆ. ಇಲ್ಲಿ 80 ಕ್ವಶನ್ಸ್ಗಳಲ್ಲಿ ನೀವು 80 ಕ್ವಶನ್ಸ್ಗಳಿಗೆ ಆನ್ಸರ್ನ ಮಾಡಿ. ನೆಕ್ಸ್ಟ್ ನೋಡಿ, ಇಲ್ಲಿ ನೋಡಿರಿ, ಇನ್ವೆಲಿಗೇಟರ್ ಟು ಪುಟ್ ಸೆಂಟರ್ ಸ್ಟ್ಯಾಂಪ್ ಇನ್ ಬ್ಲೂ ಆರ್ ಬ್ಲ್ಯಾಕ್ ಅಂತ ಇದೆ. ಇಲ್ಲಿ ನೀವು ಏನೂ ಮಾಡಲಿಕ್ಕೆ ಹೋಗಬೇಡಿ. ಇಲ್ಲಿ ಜಸ್ಟ್ ಅವರು ಎಕ್ಸಾಮ್ ಸೂಪರ್ವೈಸರ್ ಏನು ಮಾಡ್ತಾರೆ, ಇಲ್ಲಿ ಅವರು ಸ್ಟ್ಯಾಂಪನ್ನು ಹಾಕ್ತಾರೆ. ಇಲ್ಲಿ ನೀವು ಏನೂ ಮಾಡಬಾರ್ದು. ಇಲ್ಲಿ ನಿಮ್ಮ ಕೆಲಸ ಇಲ್ಲಿ ಏನೂ ಇಲ್ಲ. ಈ ಬಾಕ್ಸ್ನಲ್ಲಿ ನೀವು ಏನೂ ಮಾಡಬಾರ್ದು. ನೆಕ್ಸ್ಟ್ ಇಲ್ಲಿದೆ ನೋಡಿ, ನೆಕ್ಸ್ಟ್ 2ನೇ ಬಾಕ್ಸಲ್ಲಿ ನೋಡಿರಿ, 2ನೇ ಬಾಕ್ಸ್ ನೋಡಿ. ಈಗ ಜಸ್ಟ್ ಈ ಬಾಕ್ಸ್ನಲ್ಲಿ ಏನು ಮಾಡಬೇಕು ಅಂತ ನೋಡಿ. ಈ ಬಾಕ್ಸ್ನಲ್ಲಿ ಜಸ್ಟ್ ಝೂಮ್ ಮಾಡ್ತೀನಿ ನೋಡಿ. ಎಸ್, ಸಿಗ್ನೇಚರ್ ಆಫ್ ಕ್ಯಾಂಡಿಡೇಟ್ ಇನ್ ರನ್ನಿಂಗ್ ಹ್ಯಾಂಡ್ ಅಂತ ಇದೆ. ನೀವು ಯಾವ ಒಂದು ಕೈಯಲ್ಲಿ ಲೆಫ್ಟ್ ಹ್ಯಾಂಡಲ್ಲಿ ಅಥವಾ ರೈಟ್ ಹ್ಯಾಂಡಲ್ಲಿ ಯಾವ ಹ್ಯಾಂಡಲ್ಲಿ ನೀವು ಬರಿತಾ ಇದ್ದಾರೆ, ಎಕ್ಸಾಮನ್ನು ಬರಿತಾ ಇದ್ದಾರೆ, ಆ ಹ್ಯಾಂಡ್ನಲ್ಲಿ ನೀವು ಒಂದು ಸಿಗ್ನೇಚರನ್ನು ಮಾಡಬೇಕು. ಸಿಗ್ನೇಚರ್ ಅಂದರೆ ಏನೋ ಸಹಿ. ನೀವು ಯಾವ ಥರ ಎಲ್ಲ ಕಡೆ ಯಾವ ಥರ ಸಿಗ್ನೇಚರ್ನ ಮಾಡ್ತೀರಿ, ಸ್ಕೂಲ್ಗಳಲ್ಲಿ ಯಾವ ಥರ ಸಿಗ್ನೇಚರ್ ಮಾಡ್ತೀರಿ, ಒಂದೇ ಥರ ಸಿಗ್ನೇಚರನ್ನು ಮಾಡಬೇಕು. ನೀವು ಯಾವ ಥರ ನಿಮಗೊಂದು ಕೆಲವರು ಪೂರ್ತಿ ಹೆಸರನ್ನು ಬರೀತಾರೆ, ಕೆಲವರು ಶಾರ್ಟ್ಕಟ್ಟಾಗಿ ಈ ಥರ ಇನ್ನೂ ಸ್ವಲ್ಪ ಕೆಲವರು ಬೇರೆ ಬೇರೆ ಅಕ್ಷರ ಬರೀತಾರೆ. ರಾಜು ಅಂತ ಇತ್ತಂದರೆ ಈ ಥರ ಬರೀತಾರೆ, ಹೌದಾ. ಕೆಲವರು ಒಬ್ಬೊಬ್ಬರು ಒಂದೊಂದು ಶೈಲಿಲಿ ಒಂದು ಸಹಿಯನ್ನು ಹಾಕ್ತಾರೆ. ನಿಮ್ಮದೇ ಆದಂಥ ಶೈಲಿಲಿ ಅಂದರೆ ನೀವು ಸಹಿಯನ್ನು ಹಾಕಿ. ಸಿಗ್ನೇಚರ್ ಆಫ್ ಇನ್ ರನ್ನಿಂಗ್ ಹ್ಯಾಂಡ್ ಅಂತ ಇದೆ, ಅಲ್ಲಿ ನೀವು ಹಾಕಿ. ಮತ್ತು ನೆಕ್ಸ್ಟ್ ಸಿಗ್ನೇಚರ್ ಆಫ್ ಇನ್ವೆಲಿಗೇಟರ್ ಅಂತ ಇದೆ, ಅಲ್ಲಿ ಏನು ಮಾಡಿರಿ, ಅಲ್ಲಿ ಎಕ್ಸಾಮ್ ಸೂಪರ್ವೈಸರ್ ಇಲ್ಲಿ ಸಹಿಯನ್ನು ಹಾಕ್ತಾರೆ. ಇಲ್ಲಿ ಎಕ್ಸಾಮ್ ಸೂಪರ್ವೈಸರ್ ಸಹಿಯನ್ನು ಹಾಕ್ತಾರೆ. ಹಾಗೆ ಯಾವುದೇ ಕಾರಣಕ್ಕೂ ನೀವು ಈ 2ನೇ 3ನೇ ಬಾಕ್ಸ್ನಲ್ಲಿ ನೀವೇನು ಯಾವುದೇ ಕಾರಣಕ್ಕೂ ಚಿತ್ಕಾಟನ್ನು ಮಾಡಲಿಕ್ಕೆ ಹೋಗಬೇಡಿ. ಹಾಗಾಗಿ OMR ಯಾವುದೇ ಕಾರಣಕ್ಕೂ OMRನ್ನು ಹರಿಬಾರ್ದು, ಹಾಗೆ ಅದನ್ನು ಚಿತ್ಕಾಟ್ ಮಾಡಬಾರ್ದು. ನಿಮ್ಮ ಚಿತ್ಕಾಟ್ ಮಾಡಿದ್ನಪ್ಪ ಅಂದರೆ ನಿಮ್ಮದು ಸರಿಯಾಗಿ ಕಂಪ್ಯೂಟರ್ ಸ್ಕ್ಯಾನ್ ಆಗೋದಿಲ್ಲ. ಹಾಗೆ ಇನ್ನು ನಿಮಗೆ ನಿಮಗೆ ಮಾದರಿ ಪ್ರಿಂಟ್ ಬೇಕಂದರೆ ಡಿಸ್ಕ್ರಿಪ್ಷನ್ ಕೆಳಗೆ ಇದರ ಒಂದು ಲಿಂಕನ್ನು ಕೊಟ್ಟಿರ್ತೀನಿ, ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕೊಟ್ಟಿರ್ತೀನಿ. ಆ ಟೆಲಿಗ್ರಾಮ್ ಚಾನಲಲ್ಲಿ ಈ ಒಂದು PDF ಅನ್ನು ಸಹ ನಿಮಗೆ ಹಾಕಿರ್ತೀನಿ. ಅಲ್ಲಿ ಹೋಗಿ ತಾವು ಇದನ್ನು ಪ್ರಿಂಟ್ ತೆಗೆದು ಇನ್ನೂ ಬೇಕಾದರೆ ನೀಟಾಗಿ ಸ್ವಲ್ಪ ಮನೆಯಲ್ಲೇ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೋಬೋದು. ಓಕೆ ಮಕ್ಕಳೇ, ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದೇ ಥರ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.